ವಿಜಯನಗರ ಜಿಲ್ಲೆಯಲ್ಲಿ ಸಂಕಷ್ಟಕ್ಕೆ ರೈತರು ಸಿಕ್ಕಾಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಈ ವರ್ಷ 78% ಮಳೆ ಪ್ರಮಾಣ ಕುಸಿತ ಕಂಡಿದೆ. ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದ್ದಾವೆ. ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಜೂನ್ನಲ್ಲಿ ಕೇವಲ 19.9 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಜುಲೈಯಲ್ಲಿ ಇದುವರೆಗೂ ಕೇವಲ 3.4 ಮೀಟರ್ ಮಳೆ ಆಗಿರತಕ್ಕಂಥದ್ದು ಮಿಲಿಮೀಟರ್. ರೈತರಿಗೆ ಕೃಷಿ ಇಲಾಖೆ ಸಲಹೆಯನ್ನ ಕೊಟ್ಟಿದೆ. ರೈತರು ಬೆಳೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಿಸಬೇಕು. ಬರ ನಿರೋಧಕ ಬೆಳೆ ಹಾಗೂ ತಳಿಗಳನ್ನು ಹಾಕಬೇಕು. ಜುಲೈ 15ರ ತನಕ ಅದರ ಒಳಗಡೆ ಉತ್ತಮ ಮಳೆ ಬಂದರೆ ಮೆಕ್ಕೆಜೋಳ, ಸೂರ್ಯಕಾಂತಿ ಕೂಡ ಬೆಳಿಬಹುದು ಅಂತ. ಎಲ್ಲಿ ಮಳೆ ಬರ್ತಾ ಇದೆ ಅನ್ನೋದು ರೈತರ ಒಂದು ಸಮಸ್ಯೆ. ಮಳೆನೇ ಬರ್ತಾ ಇಲ್ಲ, ಬೆಳೆಗಳಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಒಂದು ಭಾಗದ ರೈತರಿಗೆ. ಜುಲೈ 15ರ ನಂತರ ಬೆಳೆಗಳನ್ನು ಬೆಳೆದರೆ ಬೆಳೆಗಳು ಇಳುವರಿ ಕುಂಠಿತ ಆಗತ್ತೆ. ಪರ್ಯಾಯ ಬೆಳೆ ಸಜ್ಜೆ, ನವಣೆ, ಇತರೆ ಬೆಳೆಯನ್ನು ಬೆಳೀರಿ ಅಂತ ಈಗ ಹೇಳ್ತಾ ಇದೆ. ಜಿಲ್ಲೆಯಲ್ಲಿ ಈ ವರ್ಷ 78% ಮಳೆ ಪ್ರಮಾಣ ಕುಸಿತ ಕಂಡಿದೆ. ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗೋಗ್ತಾ ಇದೆ. ರೈತರು ಕಂಗಾಲಾಗ್ತಾ ಇದ್ದಾರೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಮಳೆ ಇಲ್ಲದೆ ಎಲ್ಲೋ ದೂರದಿಂದ ನೀರನ್ನು ತೆಗೆದುಕೊಂಡು ಪೈಪಲ್ಲಿ ಆ ಬೆಳೆಗಳಿಗೆ ಎಲ್ಲೂ ಹಾಳಾಗಬಾರ್ದು, ಬೆಳೆ ನಾಶ ಆಗಬಾರ್ದು, ಬೆಳೆಗೆ ಹಾನಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ರೈತರು ನೀರನ್ನು ತಂದು ಬಿಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಕೆಲವು ಭಾಗದಲ್ಲಿ ಬಂದೊದಗಿದೆ. ಇನ್ನೊಂದು ಕಡೆ ಉಳ್ತಾ ಇದ್ದಾರೆ. ಉಳೋ ಜಾಗದಲ್ಲಿ ನೀರಿಲ್ಲ, ಒಣಗೋಗ್ತಿದೆ. ಪೈಪನ್ನು ಅಳವಡಿಸಿದ್ದಾರೆ ನೋಡಿ, ಎಲ್ಲೋ ಕೆರೆನೋ ಬಾವಿನೋ ಅಲ್ಲಿಂದ ನೀರನ್ನು ಪೈಪ್ ಮೂಲಕ ತೆಗೆದುಕೊಂಡು ಬಂದು ಹರಿಸ್ತಾ ಇದ್ದಾರೆ. ರೈತರಿಗೆ ಕೃಷಿ ಇಲಾಖೆ ಸಲಹೆಯನ್ನು ಕೊಟ್ಟಿದೆ. ಜುಲೈ 15ರ ನಂತರ ಈ ರೀತಿಯ ಒಂದು ಬೆಳೆಗಳನ್ನು ಬೆಳೀರಿ. ಪರ್ಯಾಯ ಬೆಳೆ ಅಂದರೆ ಸಜ್ಜೆ, ನವಣೆ, ಇತರೆ ಬೆಳೆ ಏನಿದೆ ಅದನ್ನು ಬೆಳೀರಿ ಅಂತ. ರೈತರು ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಬೇಕು ಅನ್ನುವಂಥ ರೀತಿಯಲ್ಲಿ ರೈತರಿಗೆ ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥ ಸಲಹೆ ಇದು. ಮುಂಗಾರು ಹಂಗಾಮು 2026-27ನೇ ಸಾಲಿನಲ್ಲಿ ನಮಗೆ ಜೂನ್ ತಿಂಗಳಲ್ಲಿ ಒಟ್ಟು 85 mm ಮಳೆ ಆಗಬೇಕಾಗಿತ್ತು. ಕೇವಲ 19.3 mm ಮಳೆಯಾಗಿದೆ. 78% ಕಡಿಮೆ ಮಳೆ ಬಂದಿದೆ. ಈಗ ನಾವು ಮೊದಲನೇ ಜುಲೈಯಿಂದ ಇವತ್ತಿನವರೆಗೂ 19.9 ಮಳೆ ಆಗಬೇಕಾಗಿತ್ತು. ಅಲ್ಲಿನೂ ಸಹ ಬರೀ 3.4 mm ಮಳೆ ಆಗಿದೆ. ಅಲ್ಲಿ ಟೋಟಲ್ 83% ಡೆಫಿಸಿಟ್ ಆಗಿದೆ. ಒಟ್ಟು ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳು ಸಹ ಡೆಫಿಸಿಟ್ ಆಗಿವೆ. ಅದು ನಮ್ಮ ಹೊಸಪೇಟೆ ತಾಲೂಕು ಹೆಚ್ಚು ಡೆಫಿಸಿಟ್ ಕಂಡು ಬಂದಿದೆ. ಅದಕ್ಕೋಸ್ಕರ ನಾವೀಗ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಒಂದು ಬೆಳೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಿಸಿ, ಮತ್ತೆ ನಾವು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಎಲ್ಲ ಸೊಸೈಟಿಗಳಲ್ಲಿ, ಎಲ್ಲ ಡೀಲರ್ ಶಾಪ್ಗಳಲ್ಲಿ ಮತ್ತು ಎಲ್ಲ FPOಗಳಲ್ಲಿ ಈ ಒಂದು ಕ್ರಾಪ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ